ಪಡ್ತಾ ಇದ್ದಾಳೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ದೇವನೂರು ಗ್ರಾಮದಲ್ಲಿ ಭಕ್ತಿ, ಸಂಪ್ರದಾಯ ಹಾಗೂ ಸಾಂಸ್ಕೃತಿಕ ವೈಭವ ಒಂದಾಗಿ ಮೇಳೈಸಿರುವ ಐತಿಹಾಸಿಕ ಧಾರ್ಮಿಕ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ಭರದಿಂದ ಸಾಗುತ್ತಿವೆ. ಗ್ರಾಮದ ಆರಾಧ್ಯ ದೇವತೆಗಳಾದ ಶ್ರೀ ದ್ಯಾಮವ್ವ ದೇವಿ, ಶ್ರೀ ದುರ್ಗಾದೇವಿ ಹಾಗೂ ಶ್ರೀ ಕರಿಯಮ್ಮ ದೇವಿ ಅವರ ನೂತನ ಶಿಲಾಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ ಶ್ರೀ ಗ್ರಾಮದೇವಿ ಜಾತ್ರಾ ಮಹೋತ್ಸವ ಇದೇ ಮೇ 8ರಿಂದ ಮೇ 16ರವರೆಗೆ ಅದ್ಧೂರಿಯಾಗಿ ನಡೆಯಲಿದೆ. ಈ ಧಾರ್ಮಿಕ ಕಾರ್ಯಕ್ರಮವು ದೇವನೂರು ಗ್ರಾಮ ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರಲ್ಲಿ ಅಪಾರ ಉತ್ಸಾಹ ಮೂಡಿಸಿದೆ. ಈ ಮಹೋತ್ಸವಕ್ಕೆ ಪಂಚಗ್ರಹ ಹಿರೇಮಠ ಕುಂದಗೋಳದ ಶ್ರೀ ಶಬ್ರ ಶಿತಿಕಂಠೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಗೌರವಾಧ್ಯಕ್ಷತೆ ವಹಿಸಿದ್ದು, ಶ್ರೀ ಶ್ರೀ ಸೋಮಯ್ಯ ಬಾ ಹಿರೇಮಠ ಹಾಗೂ ಶ್ರೀ ಚನ್ನಯ್ಯ ಆ ವಿರಕ್ತ ಮಠ ಪ್ರಮುಖ ನೇತೃತ್ವ ನೀಡುತ್ತಿದ್ದಾರೆ. ಕಾರ್ಯಕ್ರಮವು ದೇವನೂರು ಗ್ರಾಮದ ಸಿಂಗಣ್ಣವರ ಬಂಧುಗಳ ಹೊಲದಲ್ಲಿ ನಡೆಯಲಿದ್ದು, ಪ್ರತಿದಿನ ಸಂಜೆ 6:30 ಗಂಟೆಯಿಂದ ಶ್ರೀ ದೇವಿ ಪುರಾಣ ಪ್ರವಚನ ಜರುಗಲಿದೆ. ಡಾಕ್ಟರ್ ಪುಟ್ಟರಾಜ ಕವಿಗವಾಯಿಗಳ ಶಿಷ್ಯರಾದ ಶ್ರೀ ಶ್ರೀ ಶಿವಕುಮಾರ ಶಾಸ್ತ್ರಿಗಳು, ಬಿರವಳ್ಳಿ ಹಿರೇಮಠ ಹಾಗೂ ಗದಗದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಆಶೀರ್ವಾದದೊಂದಿಗೆ ಧಾರ್ಮಿಕ ವಿಧಿವಿಧಾನಗಳು ನೆರವೇರಲಿವೆ. ಶೈವಾಗಮ ಪ್ರವೀಣ ವಿದ್ವಾಂಸರಾದ ಶ್ರೀ ಕೆ.ಎಸ್. ಪ್ರಸನ್ನ ಆಚಾರ್ಯ, ವೇದ ಪಂಡಿತ ಶ್ರೀ ಸಂತೋಷ್ ಶರ್ಮಾ ಹೋಸಪೇಟೆ, ಶ್ರೀ ಚಿದಾನಂದ ಆಚಾರ್ಯ ಹಾಗೂ ತಂಡದ ಪೌರೋಹಿತ್ಯದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ವೈದಿಕ ಸಂಪ್ರದಾಯದಂತೆ ನಡೆಯಲಿವೆ. ಮಹೋತ್ಸವದ ಅಂಗವಾಗಿ ಪ್ರತಿದಿನ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದ್ದು, ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆಯಿದೆ. ದೇವಸ್ಥಾನದ ನಿರ್ಮಾಣ ಹಾಗೂ ವಿವಿಧ ಸೇವೆಗಳಿಗೆ ಹಲವಾರು ದಾನಿಗಳು ಉದಾರವಾಗಿ ಸಹಕಾರ ನೀಡಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಂದ ದೇವಸ್ಥಾನ ಕಟ್ಟಡ ಕಾಮಗಾರಿಗೆ ವಿಶೇಷ ಅಂಕಣ ಸೇವೆ ನೀಡಲಾಗಿದೆ ಹಾಗೂ ಅನೇಕ ಕುಟುಂಬಗಳು ತಮ್ಮ ಪೂರ್ವಜರ ಸ್ಮರಣಾರ್ಥವಾಗಿ ಮೂರ್ತಿ ಸೇವೆ, ಗೋಪುರ ಸೇವೆ, ಕಳಸ ಸೇವೆ, ಉತ್ಸವ ಮೂರ್ತಿ ಸೇವೆ, ಬಾಗಿಲು ಸೇವೆ, ಗರ್ಭಗುಡಿ ಸ್ಟೀಲ್ ಗ್ರಿಲ್ ಸೇರಿದಂತೆ ಹಲವು ಧಾರ್ಮಿಕ ಸೇವೆಗಳನ್ನು ಸಮರ್ಪಿಸಿದ್ದಾರೆ. ಕುಂದಗೋಳ ತಾಲೂಕು ದೇವನೂರು ಗ್ರಾಮದಲ್ಲಿ ಸುಮಾರು 30 ವರ್ಷಗಳಿಂದ ಈ ಜಾತ್ರೆ ಮಾಡಬೇಕಂತ ಹೇಳಿ ಮಾಡಿದ್ವಿ. ಹಳೆಯ ಗ್ರಾಮ ದೇವತೆ ಇರೋದ್ರಿಂದ ಹೊಸ ದ್ಯಾಮವ್ವನ ಗುಡಿ ಕಟ್ಟಿಂದ ಹೊಸ ಮೂರ್ತಿ ಮಾಡಿಂದ ಜಾತ್ರೆ ಮಾಡೋದು ಅಂಥೇಳಿ ಒಂದು ನಿರ್ಣಯ ತೊಗೊಂಡು ಸುಮಾರು ಅದು 30 ವರ್ಷಗಳ ಮಟ್ಟನೂ ಗುಡಿ ಕಟ್ಟಲಿಕ್ಕೆ ನಮ್ಗೆ ಟೈಮ್ ತೊಗೊಂಡು, ಹೀಗಾಗಿ ಗುಡಿ ಕಟ್ಟಿ ಈ ದ್ಯಾಮವ್ವ ಮತ್ತು ದುರ್ಗಮ್ಮ ಮತ್ತು ಕರಿಯಮ್ಮ ಅಂತೇಳಿ 3 ಹೊಸದಾಗಿ ಮೂರ್ತಿಗಳನ್ನು ಮಾಡೀವಿ ಮತ್ತು ಹೊಸ ಗುಡಿನೂ ಕಟ್ಟೀವಿ. ಇದೇ ದಿನಾಂಕ ಇವತ್ತಿನಿಂದ 8ನೇ ತಾರೀಕಿನಿಂದ 16ನೇ ತಾರೀಕಿನೊಳಗೂ ಒಂದು ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ಮಾಡಬೇಕು ಮತ್ತು ಇದಕ್ಕೆ ವಿಶೇಷವಾದ ವಾದ್ಯ ಮೇಳಗಳು, ಡೊಳ್ಳು ಕುಣಿತ ಮತ್ತು ಕುಂಭಮೇಳ ಇಂಥವೆಲ್ಲ ವಿಶೇಷ ಒಂದು 101 ಮಂದಿ ಡೊಳ್ಳು ಈ ಥರ ಎಲ್ಲರೂ ಕರೆಸಿ ಒಂದು ವಿಶೇಷವಾಗಿ ಜಾತ್ರೆ ಮಾಡಬೇಕಂತ ಅಂದ್ಕೊಂಡು ಸುಮಾರು ದಿವಸದಿಂದ ಅದಕ್ಕೆಲ್ಲರೂ ಶ್ರಮಪಟ್ಟು ಗ್ರಾಮದವರು ಮತ್ತು ಬಿಳೇಬಾಳ ಗ್ರಾಮ ಮತ್ತು ದೇವನೂರು ಗ್ರಾಮ ಎರಡು ಗ್ರಾಮಗಳ ದೇವರದವು ದುರ್ಗಾದೇವಿ ಮತ್ತು ದ್ಯಾಮಮ್ಮ, ಕರಿಯಮ್ಮ ಅಂತ ಈ ಥರ 3 ದೇವಿನೂ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿ ಜಾತ್ರೆ ಮಾಡೋದಕ್ಕಂತ ಒಂದು ನಿರ್ಣಯ ತಗೊಂಡು ಇವತ್ತಿನಿಂದ ಸುಮಾರು 8 ದಿವಸಗಳವರೆಗೆ ಈ ಜಾತ್ರೆ ಕಾರ್ಯಕ್ರಮ ನಡೀತೈತಿ. ಆದ್ದರಿಂದ ಈ ವಿಜೃಂಭಣೆ ಜಾತ್ರೆ ಮಾಡ್ಬೇಕಂತೇಳಿ ಆ ಸುತ್ತಮುತ್ತಲ ಗ್ರಾಮಗಳಿಗಾಗಲಿ ಇಲ್ಲಿ ಇರುವಂಥ ಎಲ್ಲ ಭಕ್ತರಿಗಾಗಲಿ ನಾವು ಕರೆ ಕೊಟ್ಟು ಒಂದು ವಿಜೃಂಭಣೆ ಮಾಡೋಕ್ಕೆ ತಾವು ಸಹಕರಿಸ್ರಿ ಅಂತೇಳಿ ತಮ್ಮೆಲ್ಲರಿಗೂ ವಿನಂತಿ ಮಾಡಿಕೊಂಡು ಈ ಜಾತ್ರೆ ಮಾಡ್ತೀವಿ. ವಿಶೇಷವಾಗಿ ಪ್ರತಿದಿನವೂ ಅನ್ನ ಪ್ರಸಾದ ಇರುತ್ತದೆ. ಊರಲ್ಲಿ ಯಾರೂ ಒಲಿ ಹಚ್ಚೋದಿಲ್ಲ ಮತ್ತು ಚಪ್ಪಲಿ ಹಾಕ್ಕೊಂಡು ಅಡ್ಡಾಡೋದಿಲ್ಲ. ಇಂಥವೆಲ್ಲ ತೀರ್ಮಾನ ತೊಗೊಂಡು ಒಂದು ದಿವಸ ಊರು ಬಿಡೋದು ಮತ್ತು ಊರಿನ ಎಲ್ಲ ಮಕ್ಕಳನ್ನ ಹೊರಗಡೆಯಿಂದ ಅಲ್ಲಿ ಕರೆಸಿ ಒಂದು ವಿಜೃಂಭಣೆಯಿಂದ ಅವರಿಗೆ ಉಡುಗೊರೆ ಕೊಟ್ಟು ಉಡಿ ತುಂಬಿ ಇಂಥವೆಲ್ಲ ಕಾರ್ಯಕ್ರಮವನ್ನು ಮಾಡಿ ಒಂದು ವಿಜೃಂಭಣೆಯಿಂದ ಜಾತ್ರೆ ನಡೆದೈತಿ. ಆದ್ದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಿ ಇದಕ್ಕೆ ತಾವು ಅನ್ಯಾಯ ಆಗಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು ಹಿಂಗೆ ನಿಮ್ಮದೊಂದು ಸ್ವಲ್ಪ ಹೆಸರು ಇಟ್ರಿ. ನಾನು ವಯನ್ ಪಾಟೀಲ್ ಅಂತ ದೇವನೂರು ಟ್ರಸ್ಟ್ ಕಮಿಟಿ ಮೆಂಬರ್. ಈ ಜಾತ್ರಾ ಟ್ರಸ್ಟ್ ಕಮಿಟಿಯಲ್ಲಿ ತಾವು ಒಬ್ಬರು ಸದಸ್ಯರು. ಈಗ ಅಧ್ಯಕ್ಷರು ಹೇಳಿದಾರೆ ಶಿವನಗೌಡ ಪಾಟೀಲ್. ಮತ್ತು ರೀ ಸ್ವಲ್ಪ ಎಲ್ಲರೂ ಸ್ವಲ್ಪ ಹೆಸರು ಶಿವನಗೌಡ ಪಾಟೀಲ್, ಬಿ.ಕೆ. ಪಾಟೀಲ್, ರಾಯಪ್ಪ ಭಟ್ಟೂರು, ನಿಂಗಪ್ಪ ಭಟ್ಟೂರು, ಹನುಮಂತಪ್ಪ ಸಿಂಗನವರ, ಯಲ್ಲಪ್ಪ ಸಿಂಗನವರು, ಹಿಂಗೆ ಸುಮಾರು ಒಂದು 15 ಜನ ಇದು ಟ್ರಸ್ಟ್ ಕಮಿಟಿ ಇರಿದ್ವಿ. ಅವರೆಲ್ಲರೂ ಕೂಡ್ಕೊಂಡು ಒಂದು ಜಾತ್ರೆ ಮಾಡೋಕ್ಕೆ ನಿರ್ಣಯ ಮಾಡಿಂದ ಎಲ್ಲ ಸಮುದಾಯರು ಕೂಡಿಸಿ ಒಂದು ಜಾತ್ರಾ ಕಮಿಟಿ ಅಂತ ಮಾಡಿದ್ದೀವಿ. ಜಾತ್ರಾ ಕಮಿಟಿ ಮತ್ತು ನಮ್ಮ ಟ್ರಸ್ಟ್ ಕಮಿಟಿ ವತಿಯಿಂದ ಎಲ್ಲ ಸಮುದಾಯರನ್ನು ಸಹಾಯ ತಗೊಂಡು ಒಟ್ಟರನ್ನು ಒಗ್ಗೂಡಿಸಿ ಒಂದು ಒಗ್ಗಟ್ಟಿನಿಂದ ವಿಜೃಂಭಣೆಯಿಂದ ಒಂದು ಜಾತ್ರೆ ಮಾಡ್ಕೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಅದೇ ರೀತಿಯಾಗಿ ಒಂದು ಜಾತ್ರೆ ಇವತ್ತಿನ ದಿವಸ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ಊರು ಗ್ರಾಮಗಳ ಬೀದಿ ಸುತ್ತಾಡಿ ನಾಳೆ 14ನೇ ತಾರೀಕಿಗೆ ಅದನ್ನು ಪ್ರತಿಷ್ಠಾಪನಾ ಮತ್ತು ಗದ್ದಿಗೊಳಿಸಿದ ಒಂದು ಕಾರ್ಯಕ್ರಮ ಇಟ್ಕೊಂಡಿವಿ.
ಆದ್ದರಿಂದ ವಿಜೃಂಭಣೆಯಿಂದ 16ನೇ ತಾರೀಕಿನವರೆಗೂ ಜಾತ್ರೆ ಮಾಡೋಕೆ ಒಂದು ಡೈಲಿ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ, ಅನ್ನ ಸಂತರ್ಪಣೆ ಇಟ್ಕೊಂಡಿದ್ವಿ. ಪ್ರತಿದಿನ ಸಾಯಂಕಾಲ ಎಲ್ಲ ಧರ್ಮದ ಸಮುದಾಯದ ಗುರುಗಳನ್ನು ಕರೆಸಿ ಸಮುದಾಯದ ಗುರುಗಳ ಕಡೆಯಿಂದನೂ ಡೈಲಿ ಒಂದೊಂದು ದಿವಸ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ, ಎಲ್ಲ ಒಂದು ಪ್ರವಚನ ಇಟ್ಟಿದ್ದೀವಿ. ಆದ್ದರಿಂದ ಎಲ್ಲ ಧರ್ಮದವರು ಇದಕ್ಕೆ ಒಗ್ಗೂಡಿಸಿ ಒಂದು ವಿಶೇಷವಾದ ಒಂದು ಜಾತ್ರೆಯನ್ನು ಹಮ್ಮಿಕೊಂಡಿದ್ದು ಒಂದು ಭಾಳ ವಿಶೇಷ ಅಂತ ನಮ್ಮೂರಲ್ಲಿ ನಾ ಹೇಳ್ಬೋದು. ನನ್ನ ಹೆಸರು ಬಸವರಾಜ್ ಗಜ್ದೂರ್ ಅಂತೇಳಿ. ನಾವು ಈ ಒಂದು ನಮ್ಮೂರ ಜಾತ್ರೆ ನಮಗೆ ಹೆಮ್ಮೆ ಅನ್ನುವಂತೆ ನಮ್ಮ ದೇಶ ವಿವಿಧ ಸಾಂಸ್ಕೃತಿಕ ಬೀಡು. ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಸಬಲೀಕರಣದಲ್ಲಿ ಏಕೀಕರಣಗೊಂಡಂಥ ನಮ್ಮ ದೇಶದಲ್ಲಿ ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರೋದು ನಮ್ಮೂರಿನ ಜನರಿಗೆ, ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಈಗ ತಾಯಂದಿರು, ಸಹೋದರಿಯರು ಮತ್ತು ಗುರು ಹಿರಿಯರು ಅನೇಕ ವರ್ಷಗಳಿಂದ ಈ ಒಂದು ಗ್ರಾಮ ದೇವತೆ ಜಾತ್ರೆಯನ್ನು ಮಾಡಿಕೊಂಡು ಬರಬೇಕಂತ ಸಂಕಲ್ಪ ತಗೊಂಡು ಈ ಒಂದು 8ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೂ ನಾವು 9 ದಿನಗಳ ನಿರಂತರ ಒಂದು ದೇವಿ ಪುರಾಣ ಆಗಿರ್ಬೋದು, ಜಾತ್ರೆ ಆಗಿರ್ಬೋದು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ವಿಜೃಂಭಣೆಯಿಂದ ಮಾಡಿ ಆ ದೇವಿ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಅನ್ನಪೂರ್ಣ ಪ್ರಸಾದ ನಿಲಯ 9 ದಿನವೂ ಸಹಿತ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟದ ವ್ಯವಸ್ಥೆಯನ್ನು ಎಲ್ಲ ಬಂದಂಥ ಸದ್ಭಕ್ತರಿಗೆ ಗ್ರಾಮದ ವತಿಯಿಂದ ಮಾಡಿ ಒಂದು ಅನ್ನಪೂರ್ಣ ನಿಲಯದ ಒಂದು ಸದ್ಭಕ್ತರಲ್ಲಿ ಎಲ್ಲ ವಿವಿಧ ರೀತಿಯ ಗ್ರಾಮ ದೇವತೆ ನಮ್ಮೆಲ್ಲರಿಗೂ, ಆಮೇಲೆ ಬಂದಂಥ ಎಲ್ಲ ಸದ್ಭಕ್ತರಿಗೂ ಸಕಲ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಧನ್ಯವಾದ. ಬಸವರಾಜ್ ಗಜ್ನೂರ್. ಇವತ್ತಿನ ದಿವಸ ದೇವನೂರಿನ ನಮ್ಮ ನಿಮ್ಮೆಲ್ಲರ ಬಹುದಿವಸದ ಒಂದು ಆಸೆ ನಮ್ ಇವತ್ತು ಬಹಳ ನನಸಾಗಿದೆ. ಉದ್ದೇಶ ಇಷ್ಟೇ, ಸುಮಾರು 40 ರಿಂದ 50 ವರ್ಷಗಳ ಕಾಲ ಹಿಂದೆ ನಮ್ಮ ಊರಿನ ಗ್ರಾಮ ದೇವತೆಯಾದಂತಹ ದ್ಯಾಮವ್ವ ದುರ್ಗವ್ವ ಮತ್ತು ಮಲೆಮ್ಮನ ದೇವಸ್ಥಾನ ಆಗಿರ್ಲಿಲ್ಲ. ಇವತ್ತು ನಮ್ಮೂರೆಲ್ಲ ಸದ್ಭಕ್ತರ ತಾಯಂದಿರು, ಸಹೋದರ, ಯುವ ಮಿತ್ರರು ಎಲ್ಲ ಸೇರ್ಕೊಂಡು ಉತ್ತಮವಾದಂತ ಹೊಸ ಮೂರ್ತಿಯನ್ನ ಅನುಷ್ಠಾನ ಮಾಡೋದು ಹಾಗೂ ಹೊಸ ದೇವಸ್ಥಾನವನ್ನ ಇವತ್ತೇನ ಅನಾವರಣಗೊಳಿಸುವಂತ ಒಂದು ಏನ ಸಂದರ್ಭ ಏನಿಲ್ಲ. ಈ ಸಂದರ್ಭ ಬಹಳ ಉತ್ತಮವಾದದ್ದು, ಎಲ್ಲರ ಕನಸು ನನಸಾಗಿದೆ. ನಾವೆಲ್ಲ ಯುವ ಮಿತ್ರರಲ್ಲಿ, ತಾಯಂದಿರಲ್ಲಿ ಕೇಳ್ಕೊಳ್ಳೋದಿಷ್ಟೇ, 9 ದಿನಗಳ ಕಾಲ ನಿರಂತರವಾಗಿ ತಾಯಿ ಸೇವೆ ಮಾಡೋದಕ್ಕೆ ತಾವೆಲ್ಲ ಹಗಲಿರೋ ಬದ್ಧರಾಗಿದ್ದಾರೆ. ಆ ಎಲ್ಲ ಯುವ ಮಿತ್ರರಿಗೆ, ತಾಯಂದಿರಿಗೆ ನಾವೆಲ್ಲ ಇವತ್ತು ನ್ಯೂಸ್ ಚಾನೆಲ್ ವತಿಯಿಂದ ನಾವೆಲ್ಲರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀನಿ. ಅದರ ಜೊತೆಗೆ ಇಲ್ಲೆಲ್ಲ ಬಂದಿರ್ತಕ್ಕಂಥ ಆರಕ್ಷಕ ಠಾಣೆಯವರು, ಮಾಧ್ಯಮ ಸ್ನೇಹಿತರು ಹಾಗೂ ಟ್ರಸ್ಟ್ ಕಮಿಟಿಯ ಸರ್ವ ಸದಸ್ಯರು ಬಹಳ ಉತ್ತಮವಾದಂತಹ ಹಗಲಿರುಳು ಸೇವೆ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ನಮ್ಮೆಲ್ಲರ ತಾಯಿಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆ ಹೇಳ್ತೀನಿ. ಟ್ರಸ್ಟ್ ಕಮಿಟಿಯವರ ಸಹಕಾರದಿಂದ ಬಹಳ ಉತ್ತಮವಾದಂತಹ ದೇವನೂರಾಗ ಎಲ್ಲ ತಾಯಂದ್ರು ಬೀದಿಯಲ್ಲಿ ಅಲಂಕಾರವನ್ನ ನೋಡಿಬಿಟ್ರ ಎಲ್ಲಾ ಸ್ವರ್ಗ ಇವತ್ತು ದೇವನೂರಾಗಿದೆ ಅನ್ನುವಂತ ಮಾತಲ್ಲಿ 2 ಮಾತಿಲ್ಲ ಅಂತ ಹೇಳ್ತಾ ನನ್ನ ಮಾತು ವಿರಮಿಸ್ತೀನಿ. ನಮಸ್ಕಾರ. ನಿಮ್ಮ ಹೆಸರು ಅಂತ ಹೇಳಿ. ನನ್ನ ಹೆಸರು ಮಾಣಿಕ್ಯ ಚಿಲ್ಲೂರು ಕೃಷಿಕ ಸಮಾಜದಲ್ಲಿ ರಾಜ್ಯಾಧ್ಯಕ್ಷ. ಅವಳಿ ಗ್ರಾಮದ ಶ್ರೇಷ್ಠ ದೇವತೆಗಳಾಗಿರ್ತಕ್ಕಂಥ ದ್ಯಾಮವ್ವ ತಾಯಿ ಹಾಗೂ ದುರ್ಗಾದೇವಿ 2 ಗ್ರಾಮಗಳ ನಡುವೆ 2 ತಾಯಿಗಳು. ದುರ್ಗಾದೇವಿ ಬೇಬಳ ಗ್ರಾಮದಲ್ಲಿದ್ದಾಳೆ, ದ್ಯಾಮವ್ವ ತಾಯಿ ದೇವನೂರು ಗ್ರಾಮದಲ್ಲಿದ್ದಾಳೆ. 2 ಊರು ಕೂಡಿ ಅವಳಿ ಗ್ರಾಮಗಳಾಗಿ ಇಲ್ಲಿವರೆಗೂ ನಮ್ಮ ತಲೆತಲಾಂತರದಿಂದ ದೇವನೂರ ಗ್ರಾಮದ ಜನತೆ ದುರ್ಗಾದೇವಿಗೆ ನಡೆದುಕೊಳ್ಳಬೇಕಾದ್ರೆ ಮತ್ತು ಈ ಪೂಜೆ ಸಲ್ಲಿಸಬೇಕಾದ್ರೆ ಬಿಳೆಬಳ ಗ್ರಾಮಕ್ಕೆ ದುರ್ಗಾದೇವಿ ದರ್ಶನಕ್ಕೆ ಬರಬೇಕು. ನಾವು ದೇವನೂರು ಗ್ರಾಮ ದೇವತೆಯ ದ್ಯಾಮವ್ವ ತಾಯಿಯ ದರ್ಶನಕ್ಕೆ ಬರಬೇಕಾದ್ರೆ ಇಡೀ ಬಿಳೆಬಳ ಗ್ರಾಮದ ಜನತೆ ನಾವು ದೇವನೂರಿಗೆ ಬರಬೇಕು. ಇಂಥ ಒಂದು ಸಂಪ್ರದಾಯ ತಲಾಂತರದಿಂದ ನಡ್ಕೊಂಡು ಬಂದಿದೆ. ಅದೇ ತರನಾಗಿ ಹಿಂದೆ ನಾವು ದುರ್ಗಾದೇವಿ ಜಾತ್ರೆ ಮಾಡಿದಾಗ ಈ ಕಾರ್ಯಕ್ರಮ ನೆರವೇರಿಸತಕ್ಕಂಥ ಎಲ್ಲ ಹಿರಿಯರ ಕಡೆ ನಾನು ಒಂದಿಸಿ ಬೇಡಿಕೊಳ್ಳುತ್ತೇನೆ. ತಮ್ಮ ಹೆಸರು? ವೀರನಗೌಡ ಎಂ ಪಾಟೀಲ್, LIC ಏಜೆಂಟ್ರು, ಮಾಜಿ. ಸಂತೋಷ ಆಯ್ತ್ರಿ. ನಾವು ವರ್ಷ ಹುಟ್ಟಿ ಬೆಳೆದ ದೊಡ್ಡವರಾದ್ವಿ. ನಮ್ಮ ಊರೊಳಗೆ ಒಂದು ಜಾತ್ರೆನೂ ಮಾಡಿಲ್ಲ. ಬಾರಿ ಚಂದ ನಡೆದೈತ್ರಿ ಜಾತ್ರಿ. ಬಿಳೆಬಳ ದೇವನೂರು ಎಲ್ಲಾರು ಕೂಡ್ಕೊಂಡು ಮಾಡಾಕಂತೀವಿ ನಾವು ಜಾತ್ರಿನ. ಎಲ್ಲಾರು ಸಹಕರಿಸ್ಬೇಕು. ಇನ್ನು 9 ದಿನ ಜಾತ್ರೆ ಇರೈತಿ. ಇವತ್ತು ಸ್ಟಾರ್ಟ್ ಆಗೈತಿ. 8ನೇ ತಾರೀಕಿಂದ ನಮ್ದು 16ನೇ ತಾರೀಕಿನ ಮಟನು ಜಾತ್ರೆ ಇರೈತಿ. ಎಲ್ಲಾ ಹುಡುಗರು ಆತ, ಯಾರು ಅಣ್ಣಗಳು ಎಲ್ಲಾರು ಅಕ್ಕ ತಂಗಿಯರು ಎಲ್ಲಾರು ಚಂದಾಗಿ ನಮ್ಮೂರ್ ಜಾತ್ರೆ ಅಂತಂದ
ಚಂದಾಗಿ ಮಾಡ್ಬೇಕಂತ ನಮ್ ಕಳ್ಕಳಿ ವಿನಂತಿ. ಹೆಸರು ನಮ್ದ ಯಲ್ಲಪ್ಪ ಭೈರಪ್ಪನವ್ರಿ. ನಮ್ಮ ದೇವನೂರು ಗ್ರಾಮದಲ್ಲಿ ಈ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಸುಮಾರು 30-35 ವರ್ಷದ ಮೇಲ್ಪಟ್ಟು ನಾವು ಜಾತ್ರೆ ನೋಡಾಡ್ತೀವಿ. ಇದೊಂದು ಜಾತ್ರಾ ಅನ್ನೋದಕ್ಕಿಂತ ನಮ್ದೊಂದು ಹಬ್ಬದ ವಾತಾವರಣ ಸೃಷ್ಟಿಯಾಗೈತಿ. ನಾವು ಊಹಿಸಿದಂತ ಇದೊಂದು ಹಬ್ಬದ ವಾತಾವರಣ ಸೃಷ್ಟಿಯಾಗೈತಿ. ಆ ಸಮುದಾಯ ನಮ್ಗೆ ಏನಾಗ್ಬಿಟ್ಟೈತಿಪ್ಪ ಅಂತಂದ್ರೆ ಇದು ಕನಸು ನನಸು ಅನ್ನುವಂಥದ್ದು ನಾವು ದಿಗ್ಭ್ರಮೆ ಆಗುವಂತ ಜಾತ್ರೆ. ಅಷ್ಟು ಖುಷಿ ನಮ್ಮಲ್ಲಿ. ಯಾವ ಜಾತಿ ಭೇದ ಇದ್ದಂಗೆ ಎಲ್ಲರೂ ಸಾಮೂಹಿಕವಾಗಿ ಎಲ್ಲ ಸರ್ವಧರ್ಮ ಕೂಡಿ ಬಹಳ ಚೆನ್ನಾಗಿ ನಮ್ಮ ಟ್ರಸ್ಟ್ ಕಮಿಟಿಯರ್ ಆಯ್ತು, ಎಲ್ಲಾ ಜನಾಂಗ ವರ್ಗರಾಯ್ತು 9 ದಿನಗಳ ನಿರಂತರ ದಾಸೋಹ ಬಂದಂತ ಎಷ್ಟೋ ಜನರು ಬಂದಂತದ ದಾಸೋಹ ವ್ಯವಸ್ಥೆ ಮಾಡಿದ್ದಾರೆ. ಹಾಗೂ ಬರಂತ ಊರಿಗೆ ಬೇರೆ ಊರಿಂದ ಇಲ್ಲಿ ಬರಕಂತ ಬಸ್ಸಿನ ಅನುಕೂಲತೆನೂ ಐತಿ. ಅದಕ್ಕೆ ಏನ್ ಹೇಳ್ಬೇಕು ಅಂತಂದ್ರ ಇದು ಜಾತ್ರೆ ಬಗ್ಗೆ ನನಗೆ ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ಹೇಳಿ ನಾನು ಹೇಳ. ಗ್ರಾಮದ ಎಲ್ಲಾ ಸಮುದಾಯದ ಜನರು ಒಂದಾಗಿ ಈ ಜಾತ್ರಾ ಮಹೋತ್ಸವವನ್ನು ನಡೆಸುತ್ತಿರುವುದು ವಿಶೇಷವಾಗಿದೆ. ಹಿಂದೂ ಮುಸ್ಲಿಂ ಸಹಭಾಗಿತ್ವದ ಉದಾಹರಣೆಯಾಗಿ ಹಲವಾರು ಕುಟುಂಬಗಳು ಸೇವಾ ಕಾರ್ಯಗಳಲ್ಲಿ ಭಾಗಿಯಾಗಿರುವುದು ಗ್ರಾಮೀಣ ಸೌಹಾರ್ದತೆಯ ಪ್ರತೀಕವಾಗಿದೆ. ಈ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಲು ಶ್ರೀ ಗ್ರಾಮದೇವತಾ ಟ್ರಸ್ಟ್ ಕಮಿಟಿ, ಜಾತ್ರಾ ಸೇವಾ ಸಮಿತಿ ಹಾಗೂ ದೇವನೂರು ಮತ್ತು ಬಿಳಿಬಾಳ ಸುತ್ತಮುತ್ತಲಿನ ಗ್ರಾಮಗಳ ಗುರು ಹಿರಿಯರು, ಯುವಕರು ಹಾಗೂ ಸದ್ಭಕ್ತರು ಶ್ರಮಿಸುತ್ತಿದ್ದಾರೆ. ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾಗಿ ಶ್ರೀ ಶಿವನಗೌಡ ಹಾಪಾಟೀಲ, ಉಪಾಧ್ಯಕ್ಷರಾಗಿ ಶ್ರೀ ರಾಯಪ್ಪ ಗಾಭಟ್ಟೂರ, ಕಾರ್ಯದರ್ಶಿಯಾಗಿ ಶ್ರೀ ಬಸನಗೌಡ ಕೆಂಪಾಟೀಲ, ಖಜಾಂಚಿಯಾಗಿ ಶ್ರೀ ಜಗದೀಶ ಕೆಂಭಟ್ಟೂರ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿ ಜಾತ್ರಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಒಗ್ಗಟ್ಟಿನಿಂದ ಸಕಲ ವ್ಯವಸ್ಥೆಗಳನ್ನು ಕೈಗೊಂಡಿದ್ದಾರೆ. ಒಟ್ಟಾರೆ ದೇವನೂರು ಗ್ರಾಮದಲ್ಲಿ ನಡೆಯಲಿರುವ ಈ ನೂತನ ದೇವಿ ಶಿಲಾಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನಾ ಹಾಗೂ ಗ್ರಾಮದೇವಿ ಜಾತ್ರಾ ಮಹೋತ್ಸವವು ಧಾರ್ಮಿಕ ಭಕ್ತಿ, ಗ್ರಾಮೀಣ ಸಂಸ್ಕೃತಿ ಹಾಗೂ ಜನಸಾಮಾನ್ಯರ ಏಕತೆಯ ಮಹಾಸಂಭ್ರಮವಾಗಿ ರೂಪುಗೊಂಡಿದೆ. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ.